सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ 6ನೇ ಮನೇಲಿ ಕುತ್ಕೊಂಡಿದ್ದಾನೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಎಂಥ ಸಂದಿಗ್ಧ ಪರಿಸ್ಥಿತಿಗಳು ಬಂದಿತ್ತು ಇಷ್ಟು ದಿನ ಅಂತಂದ್ರೆ, ಒಂದ್ ಕಡೆ ಪಂಚಮ ಶನಿ, ಆರೋಗ್ಯದಲ್ಲಿ ತೊಂದರೆ, ಮಕ್ಕಳ ವಿಷಯದಲ್ಲಿ ತೊಂದರೆ, ಇನ್ನೊಂದ್ ಕಡೆ ಅಷ್ಟಮದಲ್ಲಿ ಗುರು ಅಂದ್ರೆ ಗುರುಬಲನೂ ಇಲ್ಲ, ಹಣಕಾಸಿನ ವಿಷಯದಲ್ಲೂ ಸಮಸ್ಯೆ, ಒಂದಷ್ಟು ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ರಿ. ಬಟ್ ಏನಪ್ಪಾ ಅಂದ್ರೆ, ಈ ತಿಂಗಳಲ್ಲಿ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಆಗೋ ಟೈಮ್. ಪಂಚಮ ಶನಿ ಹೊರಟೋಗುತ್ತಾ, ಮುಗ್ದೋಗ್ಬಿಡುತ್ತಾ? ಇಲ್ಲ, ಪಂಚಮ ಶನಿ ಹಾಗೆ ಇರ್ತಾನೆ. ಆದ್ರೆ ಆ ಪಂಚಮದ ಶನಿಯ ಮೇಲೆ ಇನ್ನು ಮುಂದೆ ಅಂದ್ರೆ ಜೂನ್ 1ನೇ ತಾರೀಕು ಏನ್ ಗುರುಗ್ರಹ ಕರ್ಕಾಟಕ ರಾಶಿಗೆ ಬರ್ತಾನಲ್ವಾ, ಆ ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳುತ್ತೆ. ಯಾವುದೇ ಒಂದು ಸಂದರ್ಭ ಆಗಲಿ, ಅಷ್ಟಮ ಶನಿ ಆಗಲಿ, ಪಂಚಮ ಶನಿ ಆಗಲಿ, ಸಾಡೆ ಸಾತ್ ಶನಿ ಆಗಲಿ, ಆ ಶನಿಯ ಮೇಲೆ ಗುರು ದೃಷ್ಟಿ ಬಿದ್ದಾಗ ಅವನ ಅಶುಭ ಫಲ ಕಮ್ಮಿ ಆಗತ್ತೆ. ಎಷ್ಟು ಪರ್ಸೆಂಟ್ ಕಮ್ಮಿ ಆಗತ್ತೆ ಅಂದ್ರೆ ಸುಮಾರು 80% ಕಮ್ಮಿ ಆಗ್ಬಿಡುತ್ತೆ. ಅದು ಒಂದು ರಾಶಿಯಲ್ಲಿ ಗುರು ಇದ್ದು ನೋಡಿದ್ರೇನೆ. ಆದ್ರೆ ಗುರು ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾನೆ ಅಂದಾಗ ಇನ್ನೂ ಶುಭ ಅಲ್ವಾ ಅದು. ಹಾಗಾಗಿ ಈ ಪಂಚಮ ಶನಿಯ ಎಫೆಕ್ಟ್ ಕಮ್ಮಿ ಆಗತ್ತೆ. ತೀವ್ರವಾದ ಅನಾರೋಗ್ಯ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರಾ, ಸರಿಯಾಗಿ ಟ್ರೀಟ್ಮೆಂಟೇ ಸಿಗ್ತಾ ಇಲ್ಲ, 2 ವರ್ಷದಿಂದ ನಾನು ಸಫರ್ ಮಾಡ್ತಾ ಇದ್ದೀನಿ ಅಥವಾ 1 ವರ್ಷದಿಂದ ಸಫರ್ ಮಾಡ್ತಾ ಇದ್ದೀನಿ ಅನ್ನೋಂಥವ್ರಿಗೆ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಈ ತಿಂಗಳಿನಲ್ಲಿ ಮುಕ್ತವಾಗತ್ತೆ, ಕ್ಲಿಯರ್ ಆಗ್ಬಿಡುತ್ತೆ. ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಏನ್ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಕೆಲವು ಕಾಯಿಲೆಗಳು ಸ್ಕ್ಯಾನಿಂಗ್ ಅಲ್ಲಿ, ಎಕ್ಸ್ರೇ ನಲ್ಲಿ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ರಾಹು ಕೇತುಗಳು ಸ್ಕ್ಯಾನಿಂಗಿಗೆ ಕಾರಕರು. ಆ ರಾಹು ಕೇತುಗಳು ರೋಗಾಧಿಪತಿಗೆ ಸಂಬಂಧ ಇದ್ರೆ ಜಾತಕದಲ್ಲಿ ನಿಮ್ಗೆ ಏನ್ ಕಾಯಿಲೆ ಇದೆ ಅಂತ ನಿಮ್ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತೇ ಆಗಲ್ಲ. ಅವಾಗ ರಾಹು ಕೇತುಗೆ ಪರಿಹಾರ ಮಾಡಿ ಆಮೇಲೆ ಮತ್ತೆ ಡಾಕ್ಟರ್ ಹತ್ರ ಹೋಗ್ಬೇಕು, ಆವಾಗ ಗೊತ್ತಾಗುತ್ತೆ. ಹಾಗೆ ಆ ತರದ್ದು ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗೋದ್ರ ಮೂಲಕ ನಿಮ್ಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಒಂದನೇದು. ಎರಡನೇದು, ನಿಮ್ಮ ವೃತ್ತಿ ವಿಚಾರದಲ್ಲಿ, ಉದ್ಯೋಗದಲ್ಲಿ ಒಂದು ಒಳ್ಳೆ ಬದಲಾವಣೆ, ಕೆಲಸದಲ್ಲಿ ಪ್ರಮೋಷನ್ ಆಗ್ಬೋದು ಅಥವಾ ಒಳ್ಳೆ ಕೆಲಸ ಸಿಗುವಂಥದ್ದು, ಕೆಲಸದಲ್ಲಿ ಇದ್ದಂತಹ ಕಿರಿಕಿರಿ ಸಮಸ್ಯೆಗಳು ಇದೆಲ್ಲ ಕಮ್ಮಿ ಆಗತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂಥವ್ರಿಗೆ ಲಾಭ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿ 6ನೇ ಮನೇಲಿ ಇದ್ರೂ ಕೂಡ ಧನಾಧಿಪತಿ ಭಾಗ್ಯ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಧನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ಸಪ್ತಮಾಧಿಪತಿ ಶುಕ್ರ ಕೂಡ ಭಾಗ್ಯದಲ್ಲೇ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಜಾಸ್ತಿ ಲಾಭ ಇದೆ ಅಂತ ಹೇಳ್ಬೋದು. ವಾಕ್ಸ್ಥಾನಾಧಿಪತಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ನೋಡಿ, ಇಷ್ಟು ದಿನ ವಾಕ್ಸ್ಥಾನಾಧಿಪತಿ ಅಷ್ಟಮದಲ್ಲಿದ್ದ, ನೀವೇನ್ ಮಾತಾಡಿದ್ರು ಪ್ರಾಬ್ಲಮೇ. ನೀವೇನೇ ಮಾತಾಡಿದ್ರು ತಪ್ಪಾಗಿ ತಿಳ್ಕೊಳ್ಳೋದು, ನೀವೇನ್ ಮಾತಾಡಿದ್ರು ಸಮಸ್ಯೆ ಆಗ್ತಾ ಇತ್ತು. ಯಾಕಂದ್ರೆ ಅಷ್ಟಮ ಅನ್ನೋದು ಕಷ್ಟ, ನಿಮ್ಮ ಮಾತಿನಿಂದಲೇ ಕಷ್ಟಗಳು. ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ಅದನ್ನ ಬೇರೆಯವರು ತಪ್ಪಾಗಿ ತಿಳ್ಕೊಳ್ಳೋದು, ಹಂಗಾಗ್ತಿತ್ತು. ಆದ್ರೆ ಈ ವಾಗ್ದೋಷಗಳೆಲ್ಲ ಈ ತಿಂಗಳಲ್ಲಿ ನಿವಾರಣೆ ಆಗ್ಬಿಡುತ್ತೆ. ನೀವೇನ್ ಮಾತಾಡಿದ್ರು ಅದನ್ನ ಜನ ಪ್ಲಸ್ ಆಗಿ ತಗೊಳ್ತಾರೆ. ಸಂದರ್ಭ ಅದು. ಯಾರು ಕೆಟ್ಟವರಲ್ಲ, ಒಳ್ಳೆಯವರಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವರು ಕೆಟ್ಟವರಾಗಿ ಕಾಣಿಸ್ತಾರೆ, ಕೆಲವು ಸಂದರ್ಭದಲ್ಲಿ ಕೆಲವರು ಒಳ್ಳೆಯವರಾಗಿ ಕಾಣಿಸ್ತಾರೆ, ಅಷ್ಟೇ. ಸೊ ಒಳ್ಳೆ ಟೈಮ್ ಬಂದಾಗ ಎಲ್ಲವೂ ಒಳ್ಳೇದಾಗುತ್ತೆ. ಸೊ ಆ ತರದ ವಾಗ್ದೋಷಗಳು ನಿವಾರಣೆ ಆಗುತ್ತೆ. ಬೇರೆಯವ್ರಿಗೆ ನೀವು ದುಡ್ಡು ಕೊಟ್ಟಿರ್ತೀರಾ, ಸಾಲ ಕೊಟ್ಟಿರ್ತೀರಾ, ದುಡ್ಡು ಬರ್ತಾ ಇಲ್ಲ, ಆ ಹಣ ಈ ತಿಂಗಳಲ್ಲಿ ಬರುತ್ತೆ. ಯಾಕಂದ್ರೆ ಧನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ, ಸಪ್ತಮಾಧಿಪತಿ ಜೊತೆ ಇರೋದ್ರಿಂದ ಬೇರೆಯವರಿಗೆ ಕೊಟ್ಟ ಹಣ, ಬೇರೆಯವರು ಅಂತಂದ್ರೆ ನಾವು 7ನೇ ಮನೆ ನೋಡಿ, ಆ ಹಣ ವಾಪಸ್ ಬರುತ್ತೆ, ತಂದು ಕೊಡ್ತಾರೆ ವಾಪಸ್. ಓಕೆ. ಇನ್ನು ತೃತೀಯ ಭಾವಾಧಿಪತಿ ಶನಿ ಗ್ರಹ. ಈ ಶನಿ ಗ್ರಹ ಪಂಚಮದಲ್ಲಿದ್ದು, ಪಂಚಮ ಶನಿ ಪ್ರಾರಂಭ ಆದ್ಮೇಲೆ ಮಾನಸಿಕ ನೆಮ್ಮದಿ ಇಲ್ಲದಂತಾಗಿತ್ತು ವೃಶ್ಚಿಕ ರಾಶಿಯವರಿಗೆ. ಇದರಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಆಗುತ್ತೆ. ಗುರುವಿನ ದೃಷ್ಟಿ ಶನಿಯ ಮೇಲೆ ಬೀಳೋದ್ರಿಂದ, ನೋಡಿ 9ನೇ ಮನೆ ಗುರು ಬಂದಿದ್ದಾನೆ, ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಪೂಜೆ ಪುನಸ್ಕಾರಗಳು ಇತ್ಯಾದಿಗಳನ್ನ ಜಾಸ್ತಿ ಮಾಡಕ್ ಶುರು ಮಾಡ್ತೀರಾ. ಇದರಿಂದ ಮನಸ್ಸಿಗೆ ತುಂಬಾ ಸಂತೋಷ ಸಿಗುತ್ತೆ. ಎಷ್ಟೋ ಜನಗಳಿಗೆ ಬೇಕಾದಷ್ಟು ಹಣ ಐಶ್ವರ್ಯ ಅಂತಿರುತ್ತೆ, ಆದ್ರೆ ನೆಮ್ಮದಿ ಇರೋದಿಲ್ಲ. ದುಡ್ಡಿನಿಂದ ನೆಮ್ಮದಿನ ಮಾತ್ರ ಕೊಂಡ್ಕೊಳಕ್ಕಾಗಲ್ಲ, ಬೇರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು. ಪ್ರೀತಿ ಮತ್ತು ನೆಮ್ಮದಿಯನ್ನ ಕೊಂಡ್ಕೊಳಕ್ಕಾಗಲ್ಲ. ಆದ್ರೆ ಪರಮಾತ್ಮನಿಂದ ಇದೆಲ್ಲವೂ ಸಿಕ್ಕತ್ತೆ.
ಕೆಲವರಿಗೆ ಯಾವ್ದ್ರಲ್ಲೂ ಸಂತೋಷ ಸಿಗಲ್ಲ. ಹೋಗಿ ಕೂತ್ಕೊಂಡು ದೇವ್ರ ಮನೇಲಿ ಒಂದು ಪೂಜೆನೋ ಜಪನೋ ಮಾಡಿದ್ರೆ ಬಹಳ ಸಮಾಧಾನ ಸಿಗುತ್ತೆ. ಯಾಕಂದ್ರೆ ಅಲ್ಟಿಮೇಟ್ ಸಂತೋಷ ಅಂದ್ರೆ ಅದೇನೇನೆ. ಬೇರೆ ಸಂತೋಷಗಳು ತಾತ್ಕಾಲಿಕ. ಒಂದು ಮನೆ ತಗೋತೀರಾ, ಸ್ವಲ್ಪ ದಿನ ಆದ್ರೂ ಖುಷಿ ಇರುತ್ತೆ, ಆಮೇಲೆ ಹೊರಟೋಗುತ್ತೆ. ಒಂದು ವಾಹನ ತಗೋತೀರಾ, ಸ್ವಲ್ಪ ದಿನ ಖುಷಿ ಇರುತ್ತೆ, ಹೊರಟೋಗುತ್ತೆ. ಆದ್ರೆ ಯಾವಾಗ್ಲೂ ಸಂತೋಷ ಸಿಗೋದು ಪರಮಾತ್ಮನ ಅನುಗ್ರಹ ಇದ್ದಾಗ ಮಾತ್ರ. ಹೀಗೆ ನಿಮ್ಮಲ್ಲಿ ಭಕ್ತಿ ಭಾವ ಜಾಸ್ತಿ ಆಗೋದ್ರಿಂದ ಪೀಸ್ ಆಫ್ ಮೈಂಡ್ ಜಾಸ್ತಿ ಆಗತ್ತೆ ಈ ತಿಂಗಳಿಂದ. ಪಂಚಮದಲ್ಲಿರುವಂತಹ ಶನಿ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ. ಶನಿ ಪಂಚಮಕ್ಕೆ ಬಂದ್ಮೇಲೆ ಸೋಮಾರಿತನ ಜಾಸ್ತಿ ಆಗ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ. ನಾಳೆ ಓದೋಣ ಬಿಡು, ನಾಡ್ದು ಓದೋಣ ಬಿಡು. ವಿದ್ಯೆ ಬುದ್ಧಿ ಎಲ್ಲಾ ಇದ್ರೂ ಕೂಡ ಪುಸ್ತಕ ಹಿಡಿದು ಓದದೆ, ಪರಿಶ್ರಮ ಪಡದೆ ಮಾರ್ಕ್ಸ್ ಕಮ್ಮಿ ತೆಗಿಯುವಂತಹ ಎಷ್ಟೋ ಸ್ಟೂಡೆಂಟ್ಸ್ ಇದ್ದಾರೆ. ಅವರಿಗೆ ಬುದ್ಧಿ ಇರುತ್ತೆ, ಚೆನ್ನಾಗಿ ಓದ್ತಾರೆ, ತುಂಬಾ ಜ್ಞಾನ ಇದೆ, ಪಾಠ ಕೇಳಿಸ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಆದ್ರೆ ಮನೇಲಿ ಪುಸ್ತಕ ಹಿಡಿದು ಓದಲ್ಲ. ಇದಕ್ಕೆ ಕಾರಣ ಏನಂದ್ರೆ ಶನಿ, ಸೋಮಾರಿತನ. ಅವ್ರಿಗೆ ಯಾರು ಓದ್ತಾರೆ ಬಿಡು. ಕೆಲವ್ರು ಪುಸ್ತಕ ಹಿಡ್ಕೋತಾರೆ ಓದ್ಬೇಕಂತ, ಅವ್ರ ತಲೆ ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಇದು ಚಂದ್ರ ಅಂದ್ರೆ ಮನೋಕಾರಕ ಚಂದ್ರ ತುಂಬಾ ಚಂಚಲ ಸ್ವಭಾವವನ್ನು ಕೊಡ್ತಾನೆ. ಆದ್ರೆ ಒಂದ್ ಕಡೆ ಕೂತ್ಕೊಂಡು ಪುಸ್ತಕ ಹಿಡಿದು ಓದಬೇಕು ಒಂದೊಂದ್ ಗಂಟೆ ಟೈಮ್ ಅಟ್ಲೀಸ್ಟ್ ಅಂತಂದ್ರೆ ಗುರುವಿನ ಅನುಗ್ರಹ ಬೇಕು. ಈ ಗುರು ದೃಷ್ಟಿ ಪಂಚಮದ ಮೇಲೆ ಬೀಳ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ತಿಂಗಳಿಂದ ಚೆನ್ನಾಗಿದೆ. ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಸೊ ಈ ತಿಂಗಳು ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ. ಮಕ್ಕಳ ವಿಷಯದಲ್ಲಿ ಇದ್ದಂತಹ ಬೇಸರಗಳು, ವೃಶ್ಚಿಕ ರಾಶಿಯವರಿಗೆ, ಚಿಕ್ಕ ಮಕ್ಕಳಾದ್ರೆ ಅವ್ರು ಓದ್ತಾ ಇಲ್ಲ ಅನ್ನೋ ಚಿಂತೆ, ಅಥವಾ ಅವರ ನಡವಳಿಕೆ ಚೆನ್ನಾಗಿಲ್ಲ ಅನ್ನೋ ಚಿಂತೆ. ದೊಡ್ಡ ಮಕ್ಕಳಾದ್ರೆ ನಿಮ್ಮ ಮನೆಯಲ್ಲಿ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಅಥವಾ ಏನೋ ಅವ್ರಿಗೆ ಉದ್ಯೋಗ ಇಲ್ಲ, ಅಥವಾ ಅವ್ರಿಗೆ ಮದ್ವೆ ಆಗ್ತಲ್ಲ, ಏನೋ ಸಮಥಿಂಗ್ ಮಕ್ಕಳ ವಿಷಯದಲ್ಲಿ ಒಂದು ಚಿಂತೆ ಅಂತೂ ಕಳೆದ 1.5 ವರ್ಷದಿಂದ ಇದೆ ನಿಮ್ಗೆ. ಮಕ್ಕಳ ವಿಷಯದಲ್ಲಿ ಟೆನ್ಷನ್, ಬೇಸರ, ಚಿಂತೆ ಇದೆಲ್ಲ. ಆ ಚಿಂತೆಗಳು, ಬೇಸರಗಳು ಕಡಿಮೆ ಆಗತ್ತೆ ಈ ತಿಂಗಳಲ್ಲಿ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಖಾಸಗಿ ಕಂಪನಿಗಳಲ್ಲಿ, ಯಾವುದೋ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಚೆನ್ನಾಗಿದೆ. ಕೃಷಿಯನ್ನ ಮಾಡುವಂತವ್ರಿಗೆ ಈ ತಿಂಗಳು ಚೆನ್ನಾಗಿದೆ. ಯಾಕಂದ್ರೆ ಚತುರ್ಥಾಧಿಪತಿ ಕೃಷಿಗೆ ಕಾರಕ, ಅವನ ಮೇಲೆ ಗುರು ದೃಷ್ಟಿ ಬೀಳೋದ್ರಿಂದ ಕೃಷಿಯಲ್ಲಿ ಸ್ವಲ್ಪ ತೊಂದರೆಗಳಾಗಿತ್ತು, ಲಾಸ್ ಆಗಿತ್ತು ಅನ್ನೋರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಕೃಷಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅನುಕೂಲಗಳಾಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಇನ್ನು ಅಷ್ಟಮಾಧಿಪತಿ ಲಾಭಾಧಿಪತಿ ಎರಡೂ ಆಗಿರ್ತಕ್ಕಂತಹ ಬುಧ ಗ್ರಹ ಅಷ್ಟಮದಲ್ಲೇ ಕೂತ್ಕೊಂಡಿದ್ದಾನೆ. ಎಲ್ಲ ಒಳ್ಳೇದಾಗುವಂತಹ ಸೂಚನೆಗಳು ನಿಮಗೆ ಕಾಣಿಸುತ್ತೆ. ಆದ್ರೂ ಭವಿಷ್ಯದ ಬಗ್ಗೆ ಭಯ ಇರುತ್ತೆ. ಬುಧ 8ನೇ ಮನೇಲಿ ಇರೋದ್ರಿಂದ ಮುಂದೆ ಇನ್ನೇನಾಗುತ್ತೋ ಅನ್ನೋ ಭಯ. ತುಂಬಾ ವರ್ಷಗಳಿಂದ ಕಷ್ಟಗಳನ್ನೇ ಪಡ್ತಾ ಇರ್ತಾರಲ್ಲ, ಅವ್ರಿಗೆ ಇದು ಸಹಜ. ನಾಳೆನೂ ನಮ್ಗೆ ಏನಾಗ್ಬಿಡುತ್ತೋ ಅನ್ನೋ ಭಯ. ಒಳ್ಳೇದಾಗ್ತಾ ಇದ್ರು ಕೂಡ ಈ ಒಳ್ಳೇದು ಅನ್ನೋದು ಎಷ್ಟು ದಿನ ಇರುತ್ತೋ, ಆಮೇಲೆ ಕಷ್ಟ ಬಂದ್ರೆ ಅನ್ನೋ ಭಯ, ಇದು ಸಹಜವಾಗಿ ಆಗತ್ತೆ. ಬಟ್ ವಾಸ್ತವವಾಗಿ ಏನು ತೊಂದರೆ ಇಲ್ಲ, ಒಳ್ಳೇದಾಗತ್ತೆ ನಿಮ್ಗೆ. ಇನ್ನು ರವಿ ಗ್ರಹ ನಿಮಗೆ ಸಪ್ತಮದಲ್ಲಿ ಸ್ಥಿತನಾಗಿರ್ತಾನೆ 14ನೇ ತಾರೀಕುವರೆಗೂ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ 14ನೇ ತಾರೀಕುವರೆಗೂ ಏನೂ ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿರ್ತಾರೋ ಎಲ್ಲ ಚೆನ್ನಾಗಿ ಮಾಡ್ತೀರಾ, ಎಲ್ಲ ಚೆನ್ನಾಗಿ ನಿಭಾಯಿಸ್ತೀರಾ, ಎಲ್ಲವೂ ಚೆನ್ನಾಗಿದೆ. ಆದ್ರೆ 15ನೇ ತಾರೀಕಿಗೆ ಮಿಥುನ ರಾಶಿಗೆ ಬಂದ್ಬಿಡ್ತಾನೆ ರವಿ ಗ್ರಹ. ದಶಮಾಧಿಪತಿ ಯಾವಾಗ ಅಷ್ಟಮಕ್ಕೆ ಬರ್ತಾನೆ, ನಿಮ್ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಅಡೆತಡೆಗಳು ಬರುತ್ತೆ. ಅದಕ್ಕೆ ಮೇನ್ ಕೆಲಸಗಳು ಅಂದ್ರೆ ಬೇಗ ಆಗ್ಲೇಬೇಕು ಅಂತ ಕೆಲಸಗಳನ್ನ ಆದಷ್ಟು 14ನೇ ತಾರೀಕು ಒಳಗಡೆ ಮಾಡ್ಕೊಂಡ್ಬಿಡಿ. ನಿಮ್ದು ಅಂತ ಏನ್ ಜವಾಬ್ದಾರಿಗಳಿದೆ, ಪರ್ಸನಲ್ ಕೆಲಸಗಳಾಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳು, ಇದನ್ನ 14ನೇ ತಾರೀಕು ಒಳಗೆ ಕಂಪ್ಲೀಟ್ ಮಾಡಿ. 15ನೇ ತಾರೀಕು ಮೇಲೆ ವಿಘ್ನಗಳು ಜಾಸ್ತಿ ಆಗತ್ತೆ, ಕೆಲಸಗಳು ಪೆಂಡಿಂಗ್ ಆಗತ್ತೆ ಅಷ್ಟೇ, ಆಗೋದೇ ಇಲ್ಲ ಅಂತಲ್ಲ, ತುಂಬಾ ಪೆಂಡಿಂಗ್ ಆಗ್ಬಿಡುತ್ತೆ. ಒಂದು ತಿಂಗಳು ಇಲ್ಲಿ ರವಿ ಅಷ್ಟಮದಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾನೆ. ಅಷ್ಟಮ ಅಂದ್ರೇನೆ ಕಷ್ಟ. ನಿಮ್ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ಏನೋ ಒಂದ್ ಕಷ್ಟ, ಏನೋ ಅಡೆತಡೆ ಬರ್ತಾ ಇದೆ, ಏನೋ ವಿಘ್ನಗಳು. ನಿಮ್ಗೆ ಏನ್ ಅನ್ಸುತ್ತೆ, ಇಷ್ಟು ಕೆಲಸನ 1 ವಾರದಲ್ಲಿ ಮಾಡಿದೀನಿ ಅಂದ್ರೆ ಇನ್ನು ಉಳಿದಿರೋ ಕೆಲಸಗಳನ್ನ ನಾನು ಇಷ್ಟು ವಾರದಲ್ಲಿ ಮಾಡ್ಕೋತೀನಿ ಅಂತ ನೀವೊಂದು ಅಂದಾಜು ಲೆಕ್ಕಾಚಾರ ಹಾಕ್ತೀರಾ. ಆದ್ರೆ ಮಧ್ಯದಲ್ಲಿ ಬರುವಂತಹ ವಿಘ್ನಗಳು, ತೊಂದರೆಗಳಿಂದಾಗಿ ನೀವು ಅನ್ಕೊಂಡಂಗೆ ಆಗಲ್ಲ. ಆದಷ್ಟು 14ನೇ ತಾರೀಕು ಒಳಗಡೆನೆ ಎಲ್ಲಾ ಕೆಲಸ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ ಅಂತ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ 3/4% ಆಗಿ ಇನ್ನೊಂದು 1/4% ಉಳ್ಕೊಂಡ್ರೆ ಹಾಗೋ ಹೀಗೋ ವಿಘ್ನಗಳ ನಡುವೆ ನಿಭಾಯಿಸ್ಕೊಂಡು ಹೋಗ್ಬಿಡ್ತೀರಾ. ಓಕೆ, ಇದು ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೆ ಜಾಸ್ತಿ ಅನ್ವಯ ಆಗುತ್ತೆ. ಬಟ್ ಪರ್ಸನಲ್ ಕೆಲಸಗಳು ಅಂತ ಬಂದಾಗ ಎಲ್ರಿಗೂ ಅನ್ವಯ ಆಗುತ್ತೆ. 12ನೇ ಮನೆ ಅಧಿಪತಿ ಭಾಗ್ಯದಲ್ಲಿದ್ದಾನೆ. ಉನ್ನತ ವ್ಯಾಸಂಗಕ್ಕೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಅವಕಾಶಗಳು ಸಿಗುವಂತ ಸಾಧ್ಯತೆಗಳಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ. ಗುರುವಿನ ಆಗಮನ 9ನೇ ಮನೆಗೆ, ನಿಮ್ಮಲ್ಲಿ ದೈವ ಭಕ್ತಿ ಜಾಸ್ತಿ ಆಗತ್ತೆ, ತುಂಬಾ ನೆಮ್ಮದಿ ಸಿಗುತ್ತೆ. ಗುರು ದೃಷ್ಟಿ ನಮ್ಮ ರಾಶಿ ಮೇಲೆ ಬಿತ್ತು ಅಂದ್ರೆ ನಮಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಯಾಕಂದ್ರೆ ನಮ್ಗೆ ದೇವ್ರ ಮೇಲೆ ತುಂಬಾ ನಂಬಿಕೆ ಇರುತ್ತೆ, ದೇವರ ಅನುಗ್ರಹ ಜಾಸ್ತಿ ಆಗತ್ತೆ.
ಹಾಗಾಗಿ ಎಲ್ಲವೂ ಕೂಡ ಒಳ್ಳೇದಾಗುವಂತ ಟೈಮ್ ಬಂದಿದೆ. ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ತುಂಬಾನೇ ಶುಭ. ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಶನಿವಾರ ಎಳ್ಳೆಣ್ಣೆ ದಾನ ಕೊಡಿ. ಅಂದ್ರೆ ಒಂದು 20% ಆದ್ರೂ ಅವನು ಅಶುಭ ಫಲ ಕೊಡೋಕ್ ನೋಡ್ತಾ ಇರ್ತಾನೆ. ಅದಕ್ಕೆ ಶನಿಗೆ ಎಳ್ಳೆಣ್ಣೆ ದಾನ ಕೊಟ್ಬಿಡಿ ಸಾಕು. ಯಾವುದೇ ಒಂದು ಪರಿಹಾರ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನು ಕೊಡ್ತಾ ಇದ್ದಾರೆ. ಎಲ್ರಿಗೂ ಶುಭವಾಗ್ಲಿ.